Hey everyone, welcome back to another episode of ರಶ್ಮಿ ಪುನೀತ್ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ಪ್ರೀತಿಯ ರಶ್ಮಿ. ಇವತ್ತಿನ ಡೈಲಿ ವ್ಲಾಗ್ ಬಂದು ಊರಿಗೆ ಹೋಗಬೇಕಾಗಿತ್ತು. ಅಜ್ಜಿ ತಾತ ಅವ್ರಿಗೆ ಪೂಜೆ ಮಾಡಬೇಕಾಗಿತ್ತು. ಸೊ ಹಾಗಾಗಿ ನಾವು ಊರಿಗೆ ಹೋದ್ವಿ. ಸೊ ಊರಿಗೆ ಹೋದರೆ ಎರಡೆರಡು ಮನೆ ಅಟೆಂಡ್ ಮಾಡಬೇಕು. ರೋಡಿಂದ ಆ ಕಡೆ ಒಂದು ಮನೆ, ರೋಡಿಂದ ಈ ಕಡೆ ಒಂದು ಮನೆ. ಸೊ ಎರಡು ಮನೆಗೂ ಡ್ರಿಲ್ ಮಾಡೋದೇ ಆಗುತ್ತೆ ಯಾವಾಗ ಹೋದರೂ ಕೂಡ. ಈ ಮನೆಗೆ ಒಂದು ವಿಸಿಟ್ ಹಾಕಿ ಆ ಮನೆಗೆ ಹೋಗೋ ಅಷ್ಟರಲ್ಲಿ ಆಲ್ರೆಡಿ ನಮ್ಮಮ್ಮ ಪೂಜೆಗೆ ಬೇಕಿರೋ ಅಂಥ ಥಿಂಗ್ಸ್ನೆಲ್ಲ ರೆಡಿ ಮಾಡಿಕೊಂಡು ಏನೋ ಹೂವು ಇಟ್ಕೊಂಡು ಹೂವು ರೆಡಿ ಮಾಡ್ಕೊಂಡು ನಿಂತಿದ್ರು. ಅಜ್ಜಿ ತಾತನ ಫೋಟೋ ಎಲ್ಲ ರೆಡಿ ಇತ್ತು. ಇವರು ನಮ್ಮ ಬೆಳಕು ಮೇಡಮ್ಮು, ಅಣ್ಣನ ಮಗಳು. ಸೊ ನಾನು ಸ್ಟಾರ್ಟಿಂಗ್ ವ್ಲಾಗ್ ಸ್ಟಾರ್ಟ್ ಆಗಿದ ತಕ್ಷಣ ಏನು ಹೇಳ್ತೀನಿ, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಪುನೀತ್ ಯೂಟ್ಯೂಬ್ ಚಾನಲ್ ಅಂತ, ಅದನ್ನು ತುಂಬ ಚೆನ್ನಾಗಿ ಇಮಿಟೇಟ್ ಮಾಡಿಕೊಂಡು ಯಾವಾಗಲೂ ಮೇಡಮ್ಮು ಅವರು ಫೋನ್ ಹಿಡ್ಕೊಂಡು ವ್ಲಾಗ್ಸ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಹೇಳಮ್ಮ ಅಂದರು, ನಾನು ಹೇಳಲ್ಲ ಅಂತ ಸುಮ್ಮನೆ ನಗ್ತಾ ಇದ್ದಾಳೆ. ಸೊ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಮನೆಯಲ್ಲಿ ಕೂಡ ಪೂಜೆ ಮಾಡಿದ್ರೆ ಈ ಮಕ್ಳ ಕೈಯಲ್ಲಿ ಫೋನ್ ಸಿಕ್ಕಿದ್ರೆ ಫೋನ್ ಹಿಡ್ಕೊಂಡು ಕೂತ್ಕೋತಾರೆ. ಒಂದು ಕಡೆಯಲ್ಲಿ ಊಟದ ತಯಾರಿ ನಡೀತಾ ಇದೆ. ಸೊ ಅಡುಗೆ ಮಾಡೋರು ಅಡುಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ಆದರೆ ಮಕ್ಕಳು ಮಾತ್ರ ನೀವು ಯಾರು ಏನಾದರೂ ಮಾಡ್ಕೊಳ್ಳಿ ಅಂತ ಲಕ್ಕಿ ಮತ್ತು ಲಕ್ಕಿ ಪಪ್ಪೀಸ್ ಹತ್ರನೇ ಸೆಟ್ಟಲ್ ಆಗಿಬಿಟ್ಟಿದ್ರು ಇಡೀ ಪೂರ್ತಿ ಈವೆಂಟ್ ಮುಗಿಯೋವರೆಗೂ. ಸೊ ವಿತಿನ್ 2-3 ಅವರ್ಸಲ್ಲಿ ಕಂಪ್ಲೀಟ್ ಕ್ಲೈಮೇಟೇ ಚೇಂಜ್ ಆಗೋಯಿತು. ಫುಲ್ ಬಿಸಿಲು ಸೆಕೆ ಇದ್ದಿದ್ದು ಫುಲ್ ಗಾಳಿ ಮಳೆಗೆ ಟರ್ನ್ ಆಗೋಯಿತು. ಬಟ್ ಊಟ ಮಾಡೋದಕ್ಕೆ ಆಚೆನೇ ಅರೇಂಜ್ ಮಾಡಿದ್ರಿಂದ ಮಳೆ ಇದ್ದಿದ್ದರಿಂದ ತುಂಬ ಚೆನ್ನಾಗಿತ್ತು. ಸೊ ಬಂದಿದ್ದವ್ರು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಳೆನ ಎಂಜಾಯ್ ಮಾಡ್ತಾಯಿದ್ರು. ಸೊ ಇದು ತೊಟ್ಟಿ ಮನೆ ಆಗಿರೋದ್ರಿಂದ ಮಳೆ ಬರೋ ಅಂಥ ಟೈಮಲ್ಲಿ ಮನೆ ಒಳಗಡೆ ಕೂಡ ವೈಬ್ಸ್ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ತುಂಬ ಖುಷಿಪಟ್ಟು ಮಳೆ ಬರೋಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ಬಂದೆಲ್ಲ ಇಲ್ಲಿ ಅಸೆಂಬಲ್ ಆದರು. ಸೊ ದ್ಯಾಟ್ಸ್ ಇಟ್. ಇದು ಇವತ್ತಿನ ಡೈಲಿ ವ್ಲಾಗ್ ಆಗಿತ್ತು. ಸೊ ಚಾನಲ್ನ ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.